ಸ್ಟಾರ್ಟಿಂಗ್ನಲ್ಲಿ ಕಾಂಟ್ಯಾಕ್ಟ್ ಸ್ಟೇಜ್ ಅಂತ ಮೇಡಮ್ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರು. ಆ ಕಾಂಟ್ಯಾಕ್ಟು, ವಾಟ್ ಇಸ್ ದ ಮೀನಿಂಗ್ ಆಫ್ ದ ಕಾಂಟ್ಯಾಕ್ಟ್? ಮೊದಲನೇ ಸಾರಿ ನಮ್ಮ ದೇಹದಲ್ಲಿರೋ ರಕ್ತಕ್ಕೆ ಆ ಕುಡ್ತಾ ಡ್ರಗ್ಸ್ ಒಳಗಡೆ ಕೆಮಿಕಲ್ಲು ಕನೆಕ್ಟ್ ಆಗೋದೇ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಅದು ಕಾಂಟ್ಯಾಕ್ಟ್ ಆಗಿ ಬೆಳಿಬೇಕಾದ್ರೆ ನಮಗೆ ಕೆಲವರಿಗೆ 3 ವರ್ಷ ಆಗುತ್ತೆ ಪ್ರೋಗ್ರೆಷನ್ ಆಗೋದಕ್ಕೆ, ಕೆಲವ್ರಿಗೆ 5 ವರ್ಷ ಆಗುತ್ತೆ, ಕೆಲವ್ರಿಗೆ 10 ವರ್ಷ ಆಗುತ್ತೆ. ಪ್ರೋಗ್ರೆಷನ್ ಆದಮೇಲೆ ಈಸ್ ಎ ಲಿವಿಂಗ್ ಡೆಡ್. ಬದುಕಿರ್ತಾನೆ, ಡಬಲ್ ಡಿಗ್ರಿ ಮಾಡಿರ್ತಾನೆ, ಬೇಕಾದಷ್ಟು ಎಜುಕೇಷನ್ ಇರುತ್ತೆ, ಆದರೆ ಒಂದು ಜೀವನ ಇಲ್ಲ. ಇದು ಆಲ್ಕೋಹಾಲ್ ಅನ್ನೋದು, ಡ್ರಗ್ಸ್ ಅನ್ನೋದು ಒಂದು ನೆಗೆಟಿವ್ ಕೆಮಿಕಲ್. ಅದು ಅದಕ್ಕೆ ನಾವು ಮೂಡ್ ಆಲ್ಟರಿಂಗ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ, ನಮ್ಮ ಮತಿ ಕೆಡಿಸುವ ರಾಸಾಯನಿಕ ವಸ್ತುಗಳಂತ ಕರಿತೀವಿ. ಯಾವತ್ತೂ ಇದು ಎಂಜಾಯ್ಮೆಂಟ್ ಅಲ್ಲ, ಯಾವತ್ತೂ ಎಂಜಾಯ್ಮೆಂಟ್ ಅಲ್ಲ. ಈವನ್ ನೋಡಿ, ಇವಾಗ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಕೊಕೋ ಕೋಲಾ ಆಗಲಿ, ಪಾಂಟಾ ಆಗಲಿ, ಅದ್ರೊಳಗಡೆನೇ ಏನೋ ನೆಗೆಟಿವಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಅಂಥ ಡ್ರಿಂಕ್ ಒಳಗಡೆ ನೆಗೆಟಿವಿಟಿ ಇದೆ ಅಂದರೆ ಇದು ಡೈರೆಕ್ಟ್ ಕೆಮಿಕಲಲ್ಲಿ ಎಷ್ಟಿರಬೇಕಿತ್ತು ನೀವೇ ಕ್ಯಾಲ್ಕುಲೇಟ್ ಮಾಡಿ ಅಲ್ವಾ? ಅದನ್ನು ತಗೊಂಡ್ರು ಕೆಲವು ಅಂಶ ಅದರಲ್ಲಿ ತೊಂದರೆ ಇದೆ ಅಂತ ಹೇಳ್ತಾರೆ. ಇದು ಡೈರೆಕ್ಟ್ ಕೆಮಿಕಲ್. ಇದು ಕುಡಿಯೋದಕ್ಕಲ್ಲ ಇರೋದು, ಇದು ಡ್ರಗ್ಸ್ ಒಳಗಡೆ ಮಿಕ್ಸ್ ಮಾಡೋದಕ್ಕೆ ಸರ್ಟನ್ ಪರ್ಸೆಂಟೇಜು ಅದನ್ನು ಕಂಡುಹಿಡಿದಿರೋದು, ತಯಾರು ಮಾಡಿರೋದು. ಅದನ್ನು ನಾವು ಹೊಟ್ಟೆ ತುಂಬ ಕುಡಿಯೋದಕ್ಕಲ್ಲ ಅಥವಾ ಸೇದೋದಕ್ಕಲ್ಲ, ನಮಗೆ ಬೇಕಾಗಿಲ್ಲ. ಈ ಬ್ರೌನ್ ಶುಗರ್ ಆಗಲಿ, ಈ ಡ್ರಗ್ಸ್ ಆಗಲಿ, ಈ ಕೊಕೇನ್ ಆಗಲಿ, ಹೆರೋಯಿನ್ ಆಗಲಿ, ಇದು ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥದ್ದಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಹ್ಯೂಮನ್ ವ್ಯಾಲ್ಯೂಸ್. ನಮ್ಮನ್ನು ಸಾಕ್ತಾ ಇದ್ದಾರೆ ನಮ್ಮ ತಾಯಿ ತಂದೆ, ನನ್ನ ಮನೇಲಿ ಅಣ್ಣ ತಮ್ಮ ಇದ್ದಾರೆ, ಅಕ್ಕ ತಂಗಿ ಇದ್ದಾರೆ, ನಾನು ಭಾರತ ದೇಶದ ಪ್ರಜೆ. ಇವತ್ತು ನನ್ನ ಮನೆಯಲ್ಲಿ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಕಾಲೇಜಿಗೆ ಕಳಿಸೋದಕ್ಕೆ ಹಣ ಇಲ್ಲ, ಎಷ್ಟೋ ಜನಕ್ಕೆ ಕಾಲೇಜಿಗೆ ಕಳಿಸೋದಕ್ಕೆ ಇವತ್ತು ದಿವಸ ಪರಿಸ್ಥಿತಿ ಇಲ್ಲ. ಭಾರತ ದೇಶದಲ್ಲಿ ಭಾರತ ದೇಶ ಹಿನ್ನಡೀತಾ ಇದೆ. ಸ್ವತಂತ್ರ ದೇಶ ಅಂತ ಹೇಳ್ತೀವಿ, ಆದರೆ ಹಿನ್ನಡೀತಾ ಇದೆ. 80% ಪಾವರ್ಟಿ, ಬಡತನ ಭಾರತ ದೇಶದಲ್ಲಿ. ಅಂಥದ್ರಲ್ಲಿ ಇವತ್ತು ನಮ್ಮ ಮನೆಗಳಲ್ಲಿ ನಮ್ಮನ್ನು ಕಾಲೇಜಿಗೆ ಕಳಿಸ್ತಾ ಇದ್ದಾರೆ. ಕಾಲೇಜ್ ಅನ್ನೋದು ನಮ್ಮ ಅಡಿಪಾಯ. ಇಲ್ಲಿ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಏನಾದರೂ ಈ ನೆಗೆಟಿವ್ ಪೀರ್ ಗ್ರೂಪ್ ಅನ್ನೋದು ಎಲ್ಲ ಕಾಲೇಜಲ್ಲೂ ನಿಮ್ಮ ಮನೆ ಹತ್ರ ಕೂಡ ಎಲ್ಲ ಕಡೆ ಇದ್ದೇ ಇರುತ್ತೆ. ಒಂದು ಗುಂಪು, ಒಂದು ಪಾಸಿಟಿವ್ ಗುಂಪು ಇರುತ್ತೆ, ಒಂದು ನೆಗೆಟಿವ್ ಗುಂಪು ಇರುತ್ತೆ. ನೀವು ಬುದ್ಧಿ ಉಪಯೋಗಿಸಿ ನೀವು ಪಾಸಿಟಿವ್ ಗುಂಪು ಕಡೆ ತಿರ್ಕೋಬೇಕು. ನೆಗೆಟಿವ್ ಗುಂಪು ಕಡೆ ಏನಾದರೂ ತಿರ್ಕೊಂಡ್ರೆ ಅಂದರೆ ನಿಮ್ಗೇನು ಆಗೋದಿಲ್ಲ, ಮೋಜ್ ಸಿಕ್ಕೋ ಥರ ಇರುತ್ತೆ. ನಿಮ್ಗೆ ಎಜುಕೇಷನ್ನು ಮುಗಿಬೋದು, ನೀವು ಪಾಸ್ ಆಗ್ಬೋದು, ನೀವು ಡಬಲ್ ಡಿಗ್ರಿನೂ ಮಾಡ್ಬೋದು, ಬಟ್ ಕುಡಿತಾನೇ ಇರ್ತೀರಿ. ಡಬಲ್ ಡಿಗ್ರಿ ತೊಗೊಂಡು ಕುಡ್ಕೊಂಡಿದ್ರೆ ಯಾವ ತೊಂದರೆ ಇಲ್ವಲ್ಲ ಅನ್ಕೋತೀರಿ. ಆಮೇಲೆ ಇನ್ಫೋಸಿಸಲ್ಲಿ ಕೆಲಸ ಸಿಗುತ್ತೆ, ₹1,00,000 ಸಂಬಳ ಬರುತ್ತೆ, ಏನೂ ತೊಂದರೆ ಇಲ್ವಲ್ಲ ಅಂದ್ಕೊಳ್ತೀರಿ. ಅಷ್ಟೊತ್ತಿಗೆ ಮದುವೆ ಆಗುತ್ತೆ, ಒಂದು ಮಗು ಆಗುತ್ತೆ, ಆಗ ಪ್ರೋಗ್ರೆಷನ್ ಆಗುತ್ತೆ. ಯು ಕೆನಾಟ್ ಎಂಜಾಯ್ ದ ಫ್ಯಾಮಿಲಿ ಲೈಫ್. ಆ ಮಗುನ ನೀನು ಆನಂದವಾಗಿ ತಪ್ಕೊಳ್ಳೋ ಯೋಗ್ಯತೆ ನಿನಗಿರೋದಿಲ್ಲ. ಹೆಂಡತಿ ಅಂದರೆ ಸರ್ವಸ್ವ. ಆ ಹೆಂಡತಿ ಜೊತೆಯಲ್ಲಿ ನೀನು ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ನಾವು ಮದುವೆ ಮಾಡಿಕೊಂಡ್ರೆ ಗಂಡನೇ ಸರ್ವಸ್ವ, ಅವನ ಜೊತೆಲಿ ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ದೇರ್ ಇಸ್ ನೋ ಫ್ಯಾಮಿಲಿ ಲೈಫ್. ಇದಕ್ಕೆ ಅಂತರ ತಗೊಳುತ್ತೆ. ಅಡಿಕ್ಷನ್ ಇಸ್ ದ ಡಿಸೀಸ್, ಪ್ರೋಗ್ರೆಸಿವ್ ಡಿಸೀಸ್.
ವಾರ್ನಿಂಗ್ ಸ್ಟೇಟ್ ಬರುತ್ತೆ, ಅಕ್ಯೂಟ್ ಡಿಸೀಸ್ ಅಂತ ಕರಿತೀವಿ. ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾಶ ಮಾಡೋದಕ್ಕೆ ಅಥವಾ ಇದನ್ನು ಬಿಡಿಸೋದಕ್ಕೆ ಇವತ್ತವರೆಗೂ ಯಾವ ಮೆಡಿಷನ್ನು ಇಲ್ಲ. ಯಾವುದಾದ್ರೂ ಮೆಡಿಷನ್ ಇದೆ ಅಂತ ಯಾರಾದರೂ ಹೇಳಿದ್ರೆ ನಂಬರ್ 1 ಸುಳ್ಳದು, ನಂಬಲೇಬೇಡಿ. ಯಾಕೆ ಅಂತಂದರೆ ಅದು ನಮ್ಮ ಅಂತರಾಳಕ್ಕೆ ಸಂಬಂಧಪಟ್ಟಂಥದ್ದು. ಬೇಕು ಅಂತ ಕೇಳೋದು. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವು ಊಟದ ಬಗ್ಗೆ ಮಾತಾಡೋಣ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಿರಿ, ನಿಮ್ಮ ಮನೆಯಲ್ಲಿ 4 ಇಡ್ಲಿ 1 ವಡೆ ಕೊಟ್ಟಿದ್ದಾರೆ, ತಿಂದಿದ್ದೀರಿ, ಮಧ್ಯಾಹ್ನದ ಹೊತ್ತಿಗೆ ಜೀರ್ಣ ಆಗೋಗುತ್ತೆ ಅಂದರೆ ಅದರ ಅರ್ಥ ಏನು? ನೀವು ತಿಂದಂಥ ಇಡ್ಲಿ ವಡೆ ಒಳಗಡೆ ಇದ್ದಂಥ ವಿಟಮಿನ್ಸು ಕ್ಯಾಲರೀಸು ಗ್ಲೂಕೋಸಾಗಿ ಟರ್ನ್ ಆಗಿ ದೇಹ ಬಾಡಿ ಸೆಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ದೇಹ ಕೆಲಸ ಮಾಡುತ್ತೆ. ಅಷ್ಟೊತ್ತಿಗೆ ಏನಾಯಿತು, 1 ಗಂಟೆ ಹೊತ್ತಿಗೆ ಅದು ಮುಗಿದೋಯ್ತು, ದೇಹ ಉಪಯೋಗಿಸ್ಕೊಂಡು ಬಿಡ್ತು, ನಿಮಗೆ ಹಸಿವೆ ಆಗುತ್ತೆ, ಊಟ ಮಾಡಲೇಬೇಕು. ಇದು ಪ್ರಕೃತಿಯ ನಿಯಮ. ಬಟ್ ಆಲ್ಕೋಹಾಲ್ ಯಾರು ತಗೊಳ್ತಾರೆ, ಡ್ರಗ್ಸ್ ಯಾರು ತಗೊಳ್ತಾರೆ, ಆಟೋಮೆಟಿಕಾಗಿ ಬಾಡಿ ನಿಧಾನವಾಗಿ ವರ್ಷಗಳಲ್ಲಿ ಕೆಮಿಕಲ್ಗೆ ಅಡಿಕ್ಟಿವಿಟಿ ಸ್ಟಾರ್ಟ್ ಆಗ್ತದೆ. ಅಡಿಕ್ಷನ್ ಸಿಂಡ್ರೋಮ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ಅಡಿಕ್ಟ್ ಆಗೋಗುತ್ತೆ. ಯಾವ ರೀತಿ ಪ್ರಕೃತಿಯಿಂದ ಕೆಲಸ ಮಾಡೋ ದೇಹ ಊಟ ಕರಗಿದ್ರೆ ಹೊಟ್ಟೆ ಹಸುವಾಗುತ್ತೋ, ಕೆಮಿಕಲ್ ಲೆವೆಲ್ ಕೆಳಗಡೆಗೆ ಬಂದರೆ ಕೆಮಿಕಲ್ ಕೇಳುತ್ತೆ, ಕುಡಿಲೇಬೇಕು. ಕುಡಿದಿದ್ರೆ ಆಗಲ್ಲ, ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ, ಎಮೋಷನಲ್ ಡಿಸ್ಟರ್ಬ್ ಆಗುತ್ತೆ, ಫಿಸಿಕಲ್ ತಡೆಯಲ್ಲ, ನಡುಗುತ್ತೆ. ಆಗ ಅವನು ಕುಡಿಲೇಬೇಕು. ಅವನು ಕುಡಿಲೇಬೇಕು ಅಂದಾಗ ಹೆಂಡತಿ ಕಣ್ಣಿಗೆ ಕಾಣೋದಿಲ್ಲ, ಮಕ್ಕಳ ಕಣ್ಣಿಗೆ ಕಾಣೋದಿಲ್ಲ, ಲಾ ಆ್ಯಂಡ್ ಆರ್ಡರ್ ಕಣ್ಣಿಗೆ ಕಾಣೋದಿಲ್ಲ. ಅವನು ಲೈವ್ ಡೆಡ್. ಯಾಕೆ ಕುಡುಕರೆಲ್ಲ ಕೆಲವರು ಬಿದ್ದಿರ್ತಾರಲ್ಲ, ರೋಡಲ್ಲಿ ನೋಡಿದಿರಲ್ಲ, ಕಾಲಲ್ಲಿ ತಳ್ತಾರಲ್ಲ, ಅವರೆಲ್ಲ ಅಯೋಗ್ಯರಲ್ಲ, ಒಳ್ಳೆ ಮನೆಯವರೇ, ಎಜುಕೇಟೆಡ್ಸೇ. ದೇ ಆರ್ ಸ್ಟೇಜಸ್ ಮೀರಿ ಲಾಸ್ಟ್ ಹೊರಟೋಗಿದ್ದಾರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಅಂಥವ್ರ ಹತ್ರ ಜಗಳ ಮಾಡ್ಕೋಬಾರ್ದು, ಅಂಥವ್ರ ಸಹವಾಸ ಮಾಡಬಾರ್ದು. ಕೈ ಮುಗಿಬೇಕು ಅವ್ರಿಗೆ. ಕೈ ಮುಗಿದ್ಬಿಟ್ಟು ನೀವು ಪಕ್ಕಕ್ಕೆ ಬರಬೇಕು. ನಿಮ್ಮದೇ ಆದ ಗುರಿ ಇದೆ. ನಮ್ಮ ಮನೆಯವ್ರನ್ನ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಡ್ತಾರೋ ಗೊತ್ತಿಲ್ಲ ನಮಗೆ. ಕೂಲಿ ಮಾಡ್ತಾರೋ ಅಥವಾ ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮನ್ನು ತಾಯಿ ಗರ್ಭದಿಂದ ಹೊರಗಡೆ ತೆಗೆದು ನಮ್ಮನ್ನು ಚಿಕ್ಕ ಶಿಶುನ ಬಾಲಕನ್ನು ಮಾಡಿ, ಬಾಲಕನ ಯವನಸ್ಥನ ಮಾಡಿ, ಯವನಸ್ಥರ ಕಾಲೇಜಿಗೆ ಬಂದಿದ್ದೀವಿ, ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಇವತ್ತು ನಾವು ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ಅಡ್ಡ ಬರೋದು ನಂಬರ್ 1 ಏನಪ್ಪ ಅಂತಂದರೆ ನೆಗೆಟಿವ್ ಇನ್ಫ್ಲೂಯೆನ್ಸ್. ಈ ನೆಗೆಟಿವ್ ಇನ್ಫ್ಲುಯೆನ್ಸ್ ಇದ್ದರೆ ಏನು ನಗ್ತಾ ಇದ್ದೀರಿ ಆ ನಗು ನಾಶ ಆಗಿಬಿಡುತ್ತೆ. ಆ ನಗೋಕ್ಕೆ ಸಾಧ್ಯ ಆಗೋದಿಲ್ಲ ಲೈಫಲ್ಲಿ. ನೆಗೆಟಿವ್ ಇನ್ಫ್ಲುಯೆನ್ಸ್, ಕ್ಯಾರೆಕ್ಟರ್ ಲಾಸ್ಟ್, ಎವ್ರಿಥಿಂಗ್ ಲಾಸ್ಟ್. ನೋಡಿದ್ರೆ ಹೇಗಿದೆ, ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್, ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ನಮ್ಮ ಕಾಲದ ಪ್ರಾವರ್ಬ್ ಇವತ್ತು ಎಲ್ಲಿದೆ? ಪ್ರಾವರ್ಬೇ ಇಲ್ಲ. ಏನು, ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್, ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್, ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ನೋಡಿ, ಆ ಕ್ಯಾರೆಕ್ಟರ್ ಅನ್ನೋದೇನು? ಜ್ಞಾನ. ಆ ಜ್ಞಾನ ನಾವು ಕಾನ್ಷಿಯಸ್ ಆಗಿರಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಜ್ಞಾನ? ಲಿವಿಂಗ್ ಇನ್ ಕಾನ್ಷಿಯಸ್. ಆ ಕಾನ್ಷಿಯಸ್ನ ಕೆಡಿಸೋದು ಯಾವುದು? ಮೂಡ್ ಆಲ್ಟ್ರಿಂಗ್ ಸಬ್ಸ್ಟೆನ್ಸಸ್. ನಂಬರ್ 1. ಆ ಮೂಡ್ ಆಲ್ಟ್ರಿಂಗ್ ಸಬ್ಸ್ಟೆನ್ಸಸ್ಗೆ ಇನ್ಫ್ಲುಯೆನ್ಸ್ ಮಾಡೋದು ಯಾವುದು? ನೆಗೆಟಿವ್ ಫ್ರೆಂಡ್ಶಿಪ್. ಯಾರೋ ಅವನ ಹಾಳಾಗಿದ್ದಾನೆ, ಅವನು ಬಿಡೋಕ್ಕಾಗೋದಿಲ್ಲ, ಅವನು ಸುಮ್ಮನೆ ಇರೋದಿಲ್ಲ, ಕೋತಿ ತಾನು ಕೆಡುತ್ತೆ, ವನ ಎಲ್ಲ ಕೆಡಿಸುತ್ತೆ. ಅದರಿಂದ ಅಂಥವರು ನಮಗೆ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಬಂದರೆ ನೀವು ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ, ದಯವಿಟ್ಟು ನೀನು ಟೈಗರಪ್ಪ, ಹುಲಿಯಪ್ಪ, ಸಿಂಹಪ್ಪ, ನೀನು ಸಿಂಹದ ಥರ ಇರು, ನಾವು ಕೋತಿ ಮರಿಗಳೆಲ್ಲ ಬದುಕೊಳ್ತೀವಿ ಬಿಡಪ್ಪ ಅನ್ನೋ ಥರ ಇರಬೇಕು. ಆಮೇಲೆ ನೀವು ನಮ್ಮದು ಹೆಲ್ಪ್ಲೈನ್ ನೀವು ಈಗ ರೆಕಾರ್ಡ್ ಮಾಡ್ಕೊಳ್ತೀರಿ, ನಮಗೆ ಒಂದು ಫೋನ್ ಮಾಡಿದ್ರೆ ಸಾಕು, ನಾವು ಅವ್ರ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವನ್ನ ದಾರಿಗೆ ತರ್ತೀವಿ. ಅವನ್ನ ನೆಗ್ಲೆಕ್ಟ್ ಮಾಡಲ್ಲ, ಅವನ ಸಾಯಕ್ಕೆ ಬಿಡಲ್ಲ, ಅವನು ಬೇರೆಯವ್ರನ್ನ ಹಾಳು ಮಾಡೋಕ್ಕೆ ಬಿಡೋದಿಲ್ಲ. ಪೀರ್ ಗ್ರೂಪ್ ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ನಾವು ನೆಗೆಟಿವ್ ಪೀರ್ ಗ್ರೂಪ್ನ ನಾವು ಜವಾಬ್ದಾರಿ ತಗೊಳ್ತೀವಿ. ಅವ್ರ ಮನೆಯವ್ರ ಹತ್ರ ಮಾತಾಡ್ತೀವಿ, ನಮ್ಮದು ಟ್ರೀಟ್ಮೆಂಟ್ ಸೆಂಟ್ರ್ ಇದೆ, ಅವ್ರಿಗೆ ಟ್ರೀಟ್ ಮಾಡ್ತೀವಿ. ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ,
ರೆಡಿ ಮಾಡ್ತೀವಿ. ಯಾವುದನ್ನು ಬೇಕು ಅನ್ಬೇಕು, ಯಾವುದನ್ನು ಬೇಡ ಅನ್ಬೇಕು ಅನ್ನೋ ಒಳಗಡೆ ಶಕ್ತಿ ಇದೆ. ಆ ಶಕ್ತಿನ ಆಕ್ಟಿವೇಟ್ ಮಾಡ್ತೀವಿ, ಆಕ್ಟಿವೇಟ್ ಮಾಡಿ ರೆಡಿ ಮಾಡ್ತೀವಿ. ಅವನ್ನ ಫಸ್ಟ್ ಕ್ಲಾಸ್ ಆಗಿ ತಿರುಗಿ ಕಾಲೇಜಲ್ಲಿ ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಬೇಕು, ಒಳ್ಳೆ ರೆಡಿ ಆಗಬೇಕು, ಮಾಡ್ಬೋದು. ಜ್ಞಾನ ಇದ್ದು ವಿದ್ಯೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವನು ಎಕ್ಸ್ಪರ್ಟ್ ಆಗಿ ಜೀವನ ನಡೆಸ್ತಾನೆ. ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಗುಡಿಸ್ಲಲ್ಲಿ ಕುಡ್ಕ ಅಲ್ಲದೆ ಇರೋನು ಜೀವನ ಮಾಡ್ತಾ ಇದ್ದಾನೆ. 2 ಮಕ್ಕಳಿದ್ದಾರೆ, ತಾಯಿ ತಂದೆ ಇದ್ದಾರೆ, ಹೆಂಡತಿ ಇದ್ದಾಳೆ. ಕೂಲಿ ಮಾಡಕ್ಕೆ ಹೋಗ್ತಾನೆ, 300 ರೂಪಾಯಿ ಕೂಲಿ ಅಷ್ಟೇ. ಆ 300 ರೂಪಾಯಿ ತಂದು, ಈ 300 ರೂಪಾಯಿ ನನ್ನ ಕುಟುಂಬಕ್ಕೆ ಸೇರಿದ್ದು, ನನ್ನ ಮಕ್ಳಿಗೆ ಸೇರಿದ್ದು, ನನ್ನ ಎತ್ತ ತಾಯಿ ತಂದೆಗಳನ್ನ ನಾನು ಕಾಪಾಡಬೇಕು. ಬೇರೆ ಯಾವನೋ ಸಾಕಿ ಬೆಳೆಸಿದ ಒಂದು ಹುಡುಗಿಗೆ ತಾಲಿ ಕಟ್ಟಿದ್ದೀನಿ, ಅವಳು ತಂದೆ ತಾಯಿನ ಎಲ್ಲರನ್ನು ಬಿಟ್ಟು ನನ್ನ ಹತ್ರ ಬಂದಿದ್ದಾಳೆ, ಅವಳು ನನ್ನ ಅರ್ಧಾಂಗಿ, ಅವಳನ್ನ ಕಾಪಾಡಬೇಕು. ಮೌಲ್ಯಗಳು. ಅವನು ಓದಿಲ್ಲ, ಜ್ಞಾನ ಇದೆ. ಆ 300 ರೂಪಾಯಿ ತಗೊಂಡು ಕೂಲಿನ ಹೆಂಡ್ತಿನ ಕೂಡಿಸ್ಕೊಂಡು ಏನೇನು ತರೋಣ, ಏನೇನು ಮಾಡೋಣ ಚರ್ಚೆ ಮಾಡ್ತಾರೆ. ಮಕ್ಕಳಿಗೆ ಬಿಸ್ಕೆಟ್ ತಗೊಳ್ಳೋಣ, ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಾನೆ, ಸ್ಕೂಲ್ಗಳಿಗೆ ಅಪ್ಪ ಅಮ್ಮನಿಗೆ ಸಾಕ್ತಾನೆ, ಒಳ್ಳೆ ಊಟ ಮಾಡ್ತಾರೆ, ರಾಗಿ ಮುದ್ದೆ ಸಾರು ತಿಂತಾರೆ, ಲಕ್ಷಗಳು ಕಷ್ಟಪಟ್ಟು ಕೆಲಸ ಮಾಡಿ ನಿದ್ದೆ ಮಾಡ್ತಾರೆ, ವರ್ಷಕ್ಕೊಂದೊಂದು ಪ್ರೊಡಕ್ಷನ್ ಕೊಡ್ತಾರೆ. ಇಲ್ಲಿ ಪ್ರೊಡಕ್ಷನ್ನು ಇಲ್ಲ, ಜೀವನನೂ ಇಲ್ಲ. ಏನು ಅರ್ಥ ಆಗ್ತಾ ಇದೆಯಾ? ನೋಡಿ ಯಾವ ಮಟ್ಟಕ್ಕೆ ಹಾಳಾಗ್ತಾರೆ ಮನುಷ್ಯರು ಅಂದರೆ, ಪ್ರಪಂಚದಲ್ಲಿರೋ ಯಾವ ಸಂತೋಷನೋ ಅನುಭವಿಸೋದಕ್ಕೆ ಅಡಿಕ್ಷನ್ ಬಿಡೋದಿಲ್ಲ, ಅಡಿಕ್ಷನ್ ಬಿಡೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಸ್ಟೂಡೆಂಟ್ಸ್ ಆದ ನೀವು, ಆಯಿತು, ಸ್ಟೂಡೆಂಟ್ಸ್ ಆದ ನೀವು, ನಿಮ್ಮ ತಲೆ ಮೇಲೆ ಜವಾಬ್ದಾರಿ ಇದೆ. ಮೊದಲು ನಿಮ್ಮನ್ನು ನೀವು ರೈಟ್ ಪಾತಲ್ಲಿ ಇಟ್ಕೋಬೇಕು. ರೈಟ್ ಪಾತಲ್ಲಿ ಇಟ್ಕೊಂಡ್ರೆ ನಿಮ್ಮ ಮನೇಲಿರೋ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ತೀರಿ. ಮನೇಲಿ ಏನಾದರೂ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮದಿರಲ್ಲಿ ಈ ಪ್ರಾಬ್ಲಮ್ ಇದ್ದರೆ ನಮ್ಗೆ ಇನ್ಫಾರ್ಮೇಷನ್ ಕೊಡ್ತೀರಿ, ನಾವು ಬಂದು ಸಾಲ್ವ್ ಮಾಡ್ತೀವಿ. ನಿಮ್ಮ ಮನೆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೋತೀರಿ. ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಏನೋ ತೊಂದರೆ ಇದ್ದರೆ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅದನ್ನು ಸಾಲ್ವ್ ಮಾಡ್ತೀವಿ. ನಿಮ್ಮ ಕಾಲೇಜೆಲ್ಲ ಪ್ರಾಬ್ಲಮ್ ಇದ್ದರೆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಲ್ವ್ ಮಾಡ್ತೀವಿ. ಮೈಂಡ್ ಕೇರ್ ಇವತ್ತು ನಿಮ್ಮ ಮುಂದೆ ಇಷ್ಟು ನಾವು ಬಿಚ್ಚಿ ಹೇಳ್ತಾ ಇದ್ದೀವಿ. ಆಮೇಲೆ ಅಕ್ಕಪಕ್ಕದಲ್ಲಿ ಯಾರಾದರೂ ಕುಡಿದು ಹೆಣ್ಣು ಮಕ್ಳಿಗೆ ತೊಂದರೆ ಕೊಟ್ಕೊಂಡು ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಬಡವರು ಇರ್ತಾರೆ, ಆದರೂ ಪರವಾಗಿಲ್ಲ, ನೀವು ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರನ್ನ ತಗೊಂಡು ಬಂದು ಫ್ರೀಯಾಗಿ ಟ್ರೀಟ್ ಮಾಡಿ ಹೊಸ ಮನುಷ್ಯನ ಮಾಡ್ತೀವಿ. ದಯವಿಟ್ಟು ಅದಕ್ಕೋಸ್ಕರ ನೀವು ಇದನ್ನು ವಿಷಯನ ತಲೆ ಒಳಗೆ ರೆಕಾರ್ಡ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮದೆಲ್ಲ ಫೋನ್ ನಂಬರ್ ನೋಡ್ಕೊಳ್ಳಿ, ಇಟ್ಕೊಂಡು ಕರೆಕ್ಟಾಗಿ ಇದನ್ನು ಪಾಸ್ ಆನ್ ಮಾಡಿ ನಿಮ್ಮ ಮನೆಯೂ ಸ್ವಚ್ಛವಾಗಿ ಇಟ್ಕೊಳ್ಳಿ. ಬೇರೆಯವ್ರ ಮನೇಲಿ ಪ್ರಾಬ್ಲಮ್ ಇದ್ದರೆ ಅದನ್ನು ಸ್ವಚ್ಛವಾಗಿಡೋದಕ್ಕೆ ನೀವು ಮಾಡಿ.